ಯಾಕೊಂದಕ್ಕೆ ನಿಲ್ಲಿಸ್ಬಿಟ್ರಿ? ಈಗ ನೀವು ದಿಶಾ ಅಲ್ಲ ದೀಪ ತಾನೆ, ನೋ ಅಬ್ಜೆಕ್ಷನ್, ಎಷ್ಟು ಬೇಕಾದ್ರೂ ಕೊಡ್ಬೋದು. ಹಸ್ಬೆಂಡು, ನೀವು ಮಲ್ಗಿದ್ದೀರಾ ಅಂತ ಮುತ್ತು ಕೊಟ್ರೆ ಇಷ್ಟವಾಗಿದ್ದೀರಾ? ಕಳ್ಳ ಹಸ್ಬೆಂಡು ನೀವು. ನೀವು ಯಾವಾಗ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ರೋ ಆಗ್ಲೇ ಎಚ್ಚರ ಆಯ್ತು. ಈಗೇನು ಇನ್ನೊಂದು ಕೊಡ್ತಿರೋ ಇಲ್ವಾ? ನೀವು ಕೊಡ್ತಿದ್ರೆ ನಾನೇ ಕೊಡ್ತೀನಿ. ಸಮಾಧಾನ ಆಯ್ತಾ? ಇನ್ನೊಂದು ಕೊಡ್ಲಾ? ಬೇಡ ಬಿಡಿ ಹಸ್ಬೆಂಡು. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಏನು? ಅವತ್ತು ಗಣಿ ಸುಬ್ಬನ ಕರ್ಕೊಂಡು ಸ್ಕೂಲ್ ಡೇಗೆ ಹೋಗಿದ್ವಲ್ಲ, ಸ್ಪೋರ್ಟ್ಸ್ ಡೇ. ಅಲ್ಲಿ ನನ್ನ ಫ್ರೆಂಡ್ ವಿರಾಟ್ ಅಂತ ಒಬ್ಬ ಸಿಕ್ಕಿದ್ದ ಅಂತ ಹೇಳಿದ್ನಲ್ಲ, ಅವನು ಅಚ್ಚುನ ಇಷ್ಟಪಡ್ತಾ ಇದ್ದಾನೆ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ಅಕ್ಕ ಅವ್ರ ಮಗಳಿಗೋಸ್ಕರ ಅಮ್ಮನ ತರ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗೆ ಗೊತ್ತು. ಅದು ನಿಮಗೂ ಗೊತ್ತಾ? ನಿಮಗೂ ಗೊತ್ತಾ? ಅಚ್ಚುನೇ ನಂಗೆ ಹೇಳಿದ್ಲು. ಅಂದ್ರೆ ಅಕ್ಕನೂ ಅವ್ರನ್ನ ಇಷ್ಟಪಡ್ತಿದ್ದಾರಾ? ಇಲ್ಲ, ನನ್ನ ಫ್ರೆಂಡ್ ಮಾತ್ರ ಅವನಿಗೆ ಅಚ್ಚುನ ಮದುವೆ ಆಗಬೇಕು ಅಂತ ಇರೋ ಆಸೆನ ನನ್ನ ಹತ್ರ ಹೇಳ್ಕೊಂಡ. ಬಟ್ ನಾನೇ ಅಚ್ಚುತ್ತಮ್ಮ ಅಂತ ಅವನಿಗೆ ಗೊತ್ತಿಲ್ಲ. ಅದಾದಮೇಲೆ ಅಚ್ಚು ಅವನ ಮಗಳಿಗೆ ಅಮ್ಮ ಆಗಿ ಕೆಲಸ ಮಾಡ್ತಿರೋದನ್ನು ಹೇಳಿದ್ಲು. ನಾನು ವಿರಾಟ್ ಅವಳನ್ನ ಇಷ್ಟಪಡ್ತಿರೋ ವಿಷಯನ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ವಿಷಯನ ಅವಳ ಹತ್ರ ಮಾತಾಡಿದೆ. ಅಕ್ಕ ಒಪ್ಕೊಂಡ್ರಾ? ಹೇಗೂ ಆ ರಾಹುಲ್ ಅರ್ಚನಾ ಅಕ್ಕಯಿಂದ ದೂರ ಆಗಿದ್ದಾನೆ. ವಿರಾಟ್ ಅವ್ರನ್ನ ಮದುವೆ ಮಾಡಿಕೊಂಡು ಅಕ್ಕ ಖುಷಿಯಾಗಿರ್ತಾರೆ ಅಂದರೆ ಆಗೋದೇ ಒಳ್ಳೇದಲ್ವಾ? ಹೌದು, ವಿರಾಟ್ ತುಂಬ ಒಳ್ಳೆಯವನು. ಅವ್ನು ನಂಗೆ ತುಂಬ ವರ್ಷದಿಂದ ಪರಿಚಯ. ಅಚ್ಚುನವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಅಚ್ಚುಗೂ ಹೇಳಿದ್ದೀನಿ. ಸರಿ ಹಸ್ಬೆಂಡು, ನಾನು ಇದ್ರ ಬಗ್ಗೆ ಅಕ್ಕನ ಹತ್ರ ಮಾತಾಡ್ತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಚಿರು, ಬಾ ಅಚ್ಚ. ಚಿರು, ನಿನ್ನ ಹತ್ರ ಸ್ವಲ್ಪ ಏನೋ ಮಾತಾಡಬೇಕಿತ್ತು. ವಿರಾಟ್ ಬಗ್ಗೆನಾ? ಹೌದು. ಹಂಗಾರೆ ಒಂದು ನಿಮಿಷ ಇರೋ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪನ ಮುಂದೆ ಹೋಗಿ ಮಾತಾಡೋಣ. ನಿನ್ನ ಭವಿಷ್ಯದ ವಿಷಯನ ಅಪ್ಪನ ಹತ್ರ ಮಾತಾಡೋದೇ ಸರಿ. ಸರಿ ಆಯ್ತು. ಹಸ್ಬೆಂಡು, ಮಾವನ್ ಮುಂದೆ ಏನ್ ಮಾತಾಡ್ತೀರಾ? ಅಲ್ಲೇ ಗೊತ್ತಾಗತ್ತೆ ಬಿಡ್ರಿ. ಯಾಕೆ? ಸೀಕ್ರೆಟಾ? ಹಂಗೇನಿಲ್ಲ, ಮತ್ತೆ ಸರ್ಪ್ರೈಸ್. ಸರ್ಪ್ರೈಸ್.